ನಮಸ್ಕಾರ ಎಲ್ರಿಗೂ ವಾರ್ತಾ ಸಮಾಚಾರಕ್ಕೆ ಸ್ವಾಗತ. ಪುರಾಣಗಳು ನಮ್ಮ ಜೀವನದ ಮೌಲ್ಯಗಳನ್ನು ಅರಿಯಲು ರಚನೆಯಾಗಿರುವಂಥದ್ದು. ಧರ್ಮ ಅಧರ್ಮದ ನಡುವಿನ ವ್ಯತ್ಯಾಸ ತಿಳಿಯಲು ಹಾಗೂ ನಾವು ಸಜ್ಜನರಾಗಿ ಬಾಳಲು ತುಂಬ ಸಹಕಾರಿಯಾಗಿದೆ. ಪ್ರತಿ ಪುರಾಣ ಕಥೆಯಲ್ಲಿ ಪ್ರತಿಯೊಂದು ಪಾತ್ರವು ಧರ್ಮ ಮತ್ತು ಅಧರ್ಮದ ಪಾಠವನ್ನ ನಮಗೆ ತಿಳಿಸುತ್ತೆ. ಪುರಾಣದ ಪುಣ್ಯ ಕಥೆಗಳಲ್ಲಿ ಗಣೇಶನ ಹುಟ್ಟು ಹೇಗಾಯಿತು ಎಂಬುದು ನಮಗೆ ತಿಳಿದಿರುವಂತಹ ವಿಷಯ. ಶಿವ ಗಣೇಶನ ತಲೆಯನ್ನ ಏಕೆ ಕಡೆದ? ಆತನಿಗೆ ಗೊತ್ತಿರಲಿಲ್ವಾ ಗಣೇಶ ತನ್ನ ಮಗನೆಂದು? ಫ್ರೆಂಡ್ಸ್, ಇದೊಂದು ಸುಂದರವಾದಂತಹ ಶಿವನೇ ರೂಪಿಸಿದಂತಹ ಲೀಲಾ ನಾಟಕ. ಶಿವನಿಗೆ ಗಣೇಶ ತನ್ನ ಮಗನೇ ಎಂಬುದು ತಿಳಿದಿತ್ತು. ಮಹಾದೇವನಾದಂತಹ ತ್ರಿಕಾಲಜ್ಞಾನಿ ಶಿವನಿಗೆ ಎಲ್ಲವೂ ತಿಳಿದಿತ್ತು. ಆದರೆ ಶಿವ ಇದನ್ನು ಯಾಕೆ ಮಾಡ್ದ ಅನ್ನೋದೇ ಒಂದು ಪ್ರಶ್ನೆಯಾಗಿದೆ. ಗಣೇಶ ದೇವರು ಹುಟ್ಟುವ ಮೊದಲೇ ಮೂಷಿಕಾಸುರ ಎಂಬ ದೈತ್ಯ ರಾಕ್ಷಸ ಬ್ರಹ್ಮನ ಕುರಿತು ತಪಸ್ಸನ್ನ ಮಾಡಿ ಅಮರತ್ವದ ವರವನ್ನು ಪಡೆಯುತ್ತಾನೆ. ಭೂಮಿಯ ಮೇಲೆ ಹುಟ್ಟಿದಂತಹ ಜೀವಿ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಹಾಗಾಗಿ ಬ್ರಹ್ಮದೇವರು ಮೂಷಿಕಾಸುರನಿಗೆ, ನೀನು ಯಾವ ವ್ಯಕ್ತಿಯಿಂದ ಸಾವನ್ನ ಬಯಸುತ್ತೀಯೋ ಆ ವ್ಯಕ್ತಿಯಿಂದ ನಿನಗೆ ಸಾವು ದೊರಕಲಿ ಎಂಬುದಾಗಿ ವರವನ್ನು ನೀಡ್ತಾರೆ. ಹಾಗಾಗಿ ಮೂಷಿಕಾಸುರ ಬ್ರಹ್ಮದೇವನ ಬಳಿ 2 ವರವನ್ನು ಪಡೆಯುತ್ತಾನೆ. ಮೊದಲನೇ ವರ ಯಾವುದೆಂದರೆ, ಮೂಷಿಕಾಸುರನ ಸಾವು ಒಬ್ಬ ಅಯೋನಿಜ ಅಂದರೆ ಗರ್ಭದಿಂದ ಹುಟ್ಟದವನು ಹಾಗೂ ದ್ವಿಜ ಅಂದರೆ 2 ಜೀವಿಗಳು ಒಂದೇ ದೇಹದ 2 ರೂಪದಲ್ಲಿ ಇರುವಂತಹ ಬಾಲಕ ಆತನನ್ನು ಕೊಲ್ಲಬೇಕು ಎಂಬುದಾಗಿ ವರ ಪಡೆಯುತ್ತಾನೆ. ವರವನ್ನು ಪಡೆದ ನಂತರ ಮೂಷಿಕಾಸುರ ಜನರಿಗೆ ಹೆಚ್ಚು ಹೆಚ್ಚು ತೊಂದರೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಈತನ ಕ್ರೌರ್ಯವನ್ನು ಸಹಿಸಲಾಗದೆ ದೇವತೆಗಳು ಬ್ರಹ್ಮದೇವರಲ್ಲಿ ಈತನ ಸಾವು ಯಾವಾಗ ಬರಬಹುದು ಎಂಬುದಾಗಿ ಕೇಳ್ತಾರೆ. ಅದಕ್ಕೆ ಸಮಯ ಬಂದಿದೆ ಎಂದು ಬ್ರಹ್ಮದೇವ ನಗುತ್ತಲೇ ಉತ್ತರಿಸ್ತಾರೆ. ನಿಮಗೆಲ್ಲ ಗೊತ್ತು ಪಾರ್ವತಿಯಿಂದ ಗಣೇಶನ ಹುಟ್ಟು ಹೇಗಾಯಿತೆಂದು. ಆದರೆ ಇಲ್ಲಿ ಸ್ವಾರಸ್ಯಕರವಾದ ಕಥೆ ಅಡಗಿರೋದೇ ಇಲ್ಲಿ. ರಾಕ್ಷಸನಾದ ಮೂಷಿಕಾಸುರನ ಮೊದಲನೆಯ ವರದ ಪ್ರಕಾರ ಗಣೇಶ ಬಂದು ಗರ್ಭದಿಂದ ಹುಟ್ಟದವನು ಅಂದರೆ ಅಯೋನಿಜ. ಅಂದರೆ ಪಾರ್ವತಿ ದೇವಿಯು ಅರಿಶಿಣದಿಂದ ಗಣೇಶನನ್ನ ನಿರ್ಮಿಸಿ ಆತನಿಗೆ ಜೀವ ಕೊಡ್ತಾಳೆ. ಹಾಗಾಗಿ ಆತ ಗರ್ಭದಿಂದ ಹುಟ್ಟದವನಾಗಿರುತ್ತಾನೆ. ಮೂಷಿಕಾಸುರನನ್ನ ವಧಿಸಲೆಂದೇ ಹುಟ್ಟಿದವನು ಗಣೇಶ. ಹಾಗಾಗಿ ಮೂಷಿಕಾಸುರ ಪಡೆದಂತಹ ಮೊದಲನೇ ವರದ ಪ್ರಕಾರನೇ ಗಣೇಶನ ಜನ್ಮವಾಗುತ್ತೆ. ಮೂಷಿಕಾಸುರನ 2ನೇ ವರದ ಪ್ರಕಾರ ಆತನನ್ನ ಹತ್ಯೆ ಮಾಡುವಂತಹ ಬಾಲಕ ದ್ವಿಜ ಅಂದರೆ ಒಂದೇ ದೇಹದ 2 ರೂಪದಲ್ಲಿ ಇರುವಂತಹ ಬಾಲಕನಾಗಿರಬೇಕು. ಹಾಗಾಗಿ ಶಿವ ಬಂದು ಗಣೇಶನ ಶಿರಚ್ಛೇದವನ್ನ ಮಾಡಿ ಆನೆಯ ತಲೆಯನ್ನ ಗಣೇಶನಿಗೆ ಜೋಡಿಸಿ ಪ್ರಾಣವನ್ನು ನೀಡ್ತಾನೆ. ಇದು ಮೂಷಿಕಾಸುರನ ಮತ್ತೊಂದು ವರದ ಪ್ರಕಾರನೇ ನಡೆಯುತ್ತೆ. ಹಾಗಾಗಿ ಗಣೇಶನೇ ಮೂಷಿಕಾಸುರನನ್ನ ಸಂಹಾರ ಮಾಡಲು ಹುಟ್ಟಿರುವಂತಹ ಬಾಲಕ ಎಂಬುದಾಗಿ ನಮಗೆಲ್ಲ ತಿಳಿಯುತ್ತೆ. ಆದರೆ ಇಲ್ಲಿ ಬರುವಂತಹ ಮತ್ತೊಂದು ಅನುಮಾನ ಏನಂತಂದ್ರೆ, ಗಣೇಶನಿಗೆ ಆನೆಯ ಶಿರವನ್ನೇ ಯಾಕೆ ಜೋಡಿಸ್ತಾರೆ? ಯಾರಾದರೂ ಮನುಷ್ಯನ ಶಿರವನ್ನ ಜೋಡಿಸಬಹುದಿತ್ತಲ್ಲ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ಆ ಕಥೆಯ ಪ್ರಕಾರ ಹಿಂದೆ ಮಾಲಿ ಮತ್ತು ಸುಮಾಲಿ ಎಂಬ ದೈತ್ಯ ರಾಕ್ಷಸರು ಶಿವಭಕ್ತರಾಗಿರ್ತಾರೆ. ಇವರಿಗೂ ಸೂರ್ಯದೇವನಿಗೂ ಭೀಕರ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಸೂರ್ಯನ ಶಕ್ತಿಗೆ ರಾಕ್ಷಸರು ಸೋಲ್ತಾರೆ. ತಮಗೆ ತೊಂದರೆ ಆಗುತ್ತದೆ ಎಂದು ಆ ರಾಕ್ಷಸರು ಶಿವನನ್ನ ಮೊರೆ ಹೋಗ್ತಾರೆ. ಕೋಪದಿಂದ ತನ್ನ ಭಕ್ತರಿಗೆ ತೊಂದರೆ ಕೊಟ್ಟಂತಹ ಸೂರ್ಯನ ಶಿರವನ್ನ ಶಿವ ತ್ರಿಶೂಲದಿಂದ ಕತ್ತರಿಸ್ತಾರೆ. ಈಗ ಲೋಕವೆಲ್ಲ ಕತ್ತಲೆಯಲ್ಲಿ ತುಂಬಿರುತ್ತೆ. ಸೂರ್ಯನ ತಂದೆಯಾದಂತಹ ಕಶ್ಯಪ ಮುನಿಗಳು ಇದನ್ನ ಕಂಡು ನೊಂದು ಶಿವನಿಗೆ ಹೀಗೆ ಹೇಳ್ತಾರೆ, ನೀನು ನನ್ನ ಮಗನ ತಲೆಯನ್ನ ಕಡಿದಿರುವೆ, ಮುಂದೆ ನೀನು ನಿನ್ನ ಮಗನ ತಲೆಯನ್ನೇ ಕಡಿಯೋ ಹಾಗೆ ಆಗಲಿ ಎಂದು ಶಪಿಸುತ್ತಾರೆ. ಹೀಗಾಗಿ ಮೂಷಿಕಾಸುರನ ಉಪಟಳವನ್ನ ನಿಲ್ಲಿಸಲು ಕಶ್ಯಪರ ಶಾಪದಂತೆ ಮುಂದೆ ಶಿವ ತನ್ನ ಮಗನ ತಲೆಯನ್ನೇ ಕತ್ತರಿಸ್ತಾನೆ. ಮೂಷಿಕಾಸುರನ ಮತ್ತೊಂದು ವರದಂತೆ ಗಣೇಶ 2 ಬಾರಿ ಹುಟ್ಟುತ್ತಾನೆ. ಹಾಗಾಗಿ ಮೂಷಿಕಾಸುರನ ಸಂಹಾರದ ಸಮಯ ಬಂದಿತು ಎಂಬುದಾಗಿ ಬ್ರಹ್ಮದೇವರು ದೇವತೆಗಳಿಗೆ ತಿಳಿಸ್ತಾರೆ. ಇಲ್ಲಿ ಮತ್ತೊಂದು ವಿಷಯವನ್ನ ನಾವು ಗಮನಿಸಲೇಬೇಕು. ಅದ್ಯಾವುದೆಂದರೆ, ಶಿವ ಬಂದು ದೇವರು, ಆದರೆ ಆತ ಯಾವುದೇ ಜೀವಿಗೆ ಹಾನಿ ಮಾಡುವನಲ್ಲ. ಹಾಗಿದ್ದಲ್ಲಿ ಯಾಕೆ ಒಂದು ಆನೆಯ ಶಿರವನ್ನ ಕತ್ತರಿಸ್ತಾರೆ ಎಂಬುದಾಗಿ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಗಜಾಸುರ ಎಂಬ ರಾಕ್ಷಸ ಶಿವನ ಪರಮ ಭಕ್ತನಾಗಿರ್ತಾನೆ. ಹಲವು ವರ್ಷವರೆಗೆ ಶಿವನನ್ನ ಕುರಿತು ಧ್ಯಾನಿಸಿ ಒಂದು ವರವನ್ನ ಪಡೆಯುತ್ತಾನೆ. ಅದರಂತೆ ಶಿವನು ಸದಾ ಆತನ ಹೊಟ್ಟೆಯಲ್ಲಿ ಬಂದಿಯಾಗಿರುತ್ತಾನೆ. ಈ ವಿಷಯವನ್ನ ತಿಳಿದಂತಹ ಪಾರ್ವತಿ ದೇವಿಯು ವಿಷ್ಣು ಹಾಗೂ ನಂದಿಯ ಸಹಾಯದಿಂದ ಶಿವನನ್ನ ಹುಡುಕಲು ಗಜಾಸುರನ ಸಾಮ್ರಾಜ್ಯಕ್ಕೆ ಹೋಗ್ತಾರೆ. ಅಲ್ಲಿ ನಂದಿ ಗಜಾಸುರನನ್ನ ಹೊಲಿಸಲು ಮೋಹಕವಾದಂತಹ ನೃತ್ಯವನ್ನ ಮಾಡ್ತಾನೆ.
ಇದನ್ನು ಕಂಡು ಗಜಾಸುರ ಶಿವನನ್ನ ತನ್ನ ಹೊಟ್ಟೆಯಿಂದ ಬಿಡುಗಡೆ ಮಾಡುತ್ತೇನೆ ಎಂಬುದಾಗಿ ಶಿವನನ್ನ ಬಂಧ ಮುಕ್ತ ಮಾಡುತ್ತಾನೆ. ಆದರೆ ಗಜಾಸುರನನ್ನು ತನ್ನ ವರದಂತೆ ತಾನು ಜನರ ಮನಸ್ಸಿನಲ್ಲಿ ಅಮರನಾಗಲು ಜ್ಞಾನಿಯಾಗಲು ಇಚ್ಛಿಸುತ್ತಾನೆ. ಈ ಇಚ್ಛೆಗೆ ತಕ್ಕಂತೆ ಶಿವನು, ನೀನು ಮುಂದಿನ ಜನ್ಮದಲ್ಲಿ ಆನೆಯಾಗಿ ಹುಟ್ಟು, ನಿನ್ನನ್ನು ಸಮಯ ಬಂದಾಗ ನನ್ನ ಗಣಗಳು ಮುಟ್ಟುತ್ತಾರೆ, ಆಗ ನಿನ್ನ ಆಸೆ ಈಡೇರುತ್ತದೆ ಎಂಬುದಾಗಿ ವರವನ್ನು ನೀಡುತ್ತಾರೆ. ಇದರಂತೆ ಮೂಷಿಕಾಸುರನ ಸಂಹಾರಕ್ಕಾಗಿಯೇ ಆನೆಯ ತಲೆ ಹಾಗೂ ಮನುಷ್ಯನ ದೇಹದ ಬಾಲಕನನ್ನ ಈ ಲೀಲೆಗಳ ಮುಖಾಂತರ ಶಿವ ಸೃಷ್ಟಿಸುತ್ತಾನೆ. ಕಶ್ಯಪ ಮುನಿಗಳು ಶಾಪ ಕೊಟ್ಟಿದ್ದು ಶಿವನ ಹೆಜ್ಜೆಯಿಂದಲೇ, ಪಾರ್ವತಿ ಮಗುವನ್ನ ತಯಾರಿಸಿದ್ದು ಶಿವನ ಹೆಜ್ಜೆಯಿಂದಲೇ, ಗಜಾಸುರ ವರ ಬೇಡಿದ್ದು ಶಿವನ ಇಚ್ಛೆಯಿಂದಲೇ. ಈಗ ಮೂಷಿಕಾಸುರನ ಸಂಹಾರಕ್ಕೆ ಬಾಲಕ ಶಿವನ ಮಗನಾಗಿ ತಯಾರಾಗ್ತಾನೆ. ಆತನೇ ಎಲ್ಲರ ನೆಚ್ಚಿನ ದೇವರಾದಂತಹ ಗಣೇಶ. ಈಗ ಗೊತ್ತಾಯ್ತಾ ಫ್ರೆಂಡ್ಸ್, ಗಜಾನನ ಮುಖದ ಹಿಂದೆ ಎಷ್ಟೆಲ್ಲ ಕತೆ ಅಡಗಿವೆ ಎಂಬುದಾಗಿ. ನಿಮ್ಮೆಲ್ರಿಗೂ ಈ ಕತೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.